ಮಾತಾಡೋದು ಒಂದು ವಿಡಿಯೋಸ್ ನೋಡಿದ್ರೇನೆ ನಮಗೆ ಲೈಕ್ ಮೈ ಜುಮ್ ಅನ್ಸುತ್ತೆ. ಕೆಲವು ಕಡೆ ಅವ್ರ ಬಗ್ಗೆ ಹೇಳ್ತಾ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ. ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು, ಆಮೇಲೆ ಮಚ್ಚು ಹೊಡೆದ್ರೆ ರಿವರ್ಸ್ ಬರೋದಂತೆ ಮಚ್ಚು, ಆ ಥರದೊಂದು ಸ್ಟ್ರಾಂಗ್, ಆ ಥರದೊಂದು ಪೈಲ್ವಾನು, ಆ ಥರದೊಂದು ಗತ್ತು ಅಂತ ಹೇಳಿ. ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗತ್ತಿರಲಿ, ಆ್ಯಂಡ್ ನಮ್ಮ ಅಜಿತ್ ಅವ್ರಲ್ಲೂ ಅಷ್ಟೇ ಗತ್ತಿರಲಿ, ಆ್ಯಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ಸು ಕಾಣಲಿ, ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ, ಆ್ಯಂಡ್ ನಮ್ಮ ಡೈರೆಕ್ಟರ್ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಈಗ ಜಸ್ಟ್ ಒಂದು ವಿಟಿ ನೋಡಿದೆ, ಭಾಳ ಚೆನ್ನಾಗಿದೆ. ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಳ್ಳೆಯದಾಗಲಿ. ಲೈಕ್ ಪ್ರೊಡ್ಯೂಸರ್ ಸಾಹೇಬ್ರೆ ಎಲ್ಲಿದ್ದಾರೆ? ಸರ್ ಬನ್ನಿ, ಡೈರೆಕ್ಟರ್ ಬಂದ್ಬಿಡಿ. ಯಾಕಂದರೆ ನೀವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಯಾವಾಗಲೂ ಹೇಳ್ತೀವಿ, ಅವರೇ ಮುಖ್ಯ ಅಂತ. ಬಟ್ ಶಿಪ್ ಓನರೇ ಇವರು ಶಿಪ್ ಕೊಟ್ಟಿಲ್ಲ ಅಂದರೆ ಯಾವುದು ಏನೂ ನಡೆಯಲ್ಲ. ಸೊ ಈ ಒಂದು ಸಿನಿಮಾ ಟೀಸರ್ ಲಾಂಚ್ ನೀವೆಲ್ಲರೂ ಸೇರ್ಕೊಂಡು ಎಲ್ಲ ಹೇಳ್ಬೇಕು. ನೀವು ಬಂಡವಾಳ ಹಾಕಿರ್ತೀವಿ. ಸಿನಿಮಾ ತಂಡದವ್ರನ್ನ ಕರ್ಬಿಡೋಣ ಸರ್, ಹೀರೋಯಿನ್ ಇದ್ದಾರೆ. ಬನ್ನಿ ಪ್ಲೀಸ್. ಸೊ ವಿತೌಟ್ ಯು ಫಸ್ಟ್ ಲೇಟ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಒಳ್ಳೇದಾಗಲಿ. ಚೆನ್ನಾಗಿ ಮಾಡಿಲ್ಲ. ಆಬ್ವಿಯಸ್ಲಿ ನಿಮ್ ಸಿನಿಮಾ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅದೇ ರೀತಿ ಇರೋದೆ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಅಂಡ್ ವಿಶಸ್ ಮೂಲಕ ಎಂಟೈರ್ ಸಿನಿಮಾಗೆ ಒಳ್ಳೇದಾಗ್ಲಿ. ಆಬ್ವಿಯಸ್ಲಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ. ಸೊ ನೀವು ಎಲ್ಲ ಸಿನಿಮಾ ತಂಡದವರು ಸೇರಿ ಟೀಸರ್ ಅನ್ನ ಲಾಂಚ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಿರ್ಮಾಪಕರೇ ನೀವು ಹೇಳಿ. ಓಕೆ, 1 2 3 ಕೌಂಟ್. ಓಕೆ, ರೆಡಿ? 3 2 1 ಗೋ. Teaser launch. ಮಾತಾಡ್ತಿದ್ರೆ ಮತ್ತೆ ವಿನೋದ್ ಸರ್ಗೆ ತುಂಬ ಸ್ವಾಗತ ಬಯಸ್ತೀನಿ ಸರ್. ಓಕೆ ಓಕೆ ಸರಿ, ಸಿನಿಮಾ ಸ್ಟಾರ್ಟ್ ಆಯಿತು. ನಮ್ಮ ಡೈರೆಕ್ಟರ್ ಬಂದು ಹೇಳಿದಾಗ ನಮಗೇನೋ ಒಂದು ಸಿನಿಮಾ ಬಗ್ಗೆ ನಮ್ಗೆ ಆಸಕ್ತಿ ಇರಲಿಲ್ಲ, ಕೆಲಸ ಮಾಡೋದಷ್ಟೇ ನಮ್ಗೆ ಗೊತ್ತಿತ್ತು. ಏನೋ ಮಾಡಲೇಬೇಕು ಅಂತ ಅಜಿತ್ ಸರ್ ನಮಗೆ ಇದು ಕೊಟ್ಟರು, ಸಹಕಾರ ಕೊಟ್ಟರು. ಹಂಗಾಗಿ ಸಿನಿಮಾ ಬಗ್ಗೆ ಡೈರೆಕ್ಟ್ ಹೇಳ್ತಾರೆ ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಆನಂದರಾಜ್ ಅಂತ. ಇದೊಂದು 2ನೇ ಡೈರೆಕ್ಷನ್ ಸಿನಿಮಾ. ಫಸ್ಟ್ ಒಂದು ಟೈಟಲ್ ಬೇಕಾದ ಒಂದು ಸಿನಿಮಾ ಮಾಡಿದೆ. ಒಂದು 10 ವರ್ಷ ಅಂದರೆ ತುಂಬ ದೊಡ್ಡ ಗ್ಯಾಪೇ ಆಯಿತು. ಆದಮೇಲೆ ಮತ್ತೆ ಒಂದು ಸಿನಿಮಾ ಜಾಂಟಿ ಸನ್ ಆಫ್ ಜಯರಾಜ್. ಎಲ್ಲಕ್ಕಿಂತ ಸ್ವಲ್ಪ ಲೇಟ್ ಆಗಿದೆ, ಎಲ್ಲರಿಗೂ ಸಾರಿ ಕೇಳ್ತೀನಿ. ಅದಾದಮೇಲೆ ಈ ಒಂದು ಸಮಾರಂಭಕ್ಕೆ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋದು ನಮ್ಮ ಟೈಗರ್ ಸರ್. ಸೊ ಇವರು ಬಂದು ಒಂದು ಹೊಸ ಟೀಮ್ಗೆ ಸಾಥ್ ಕೊಡೋದ್ರಿಂದ ನಮಗೊಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ. ಇನ್ನೊಂದು ಸಿನಿಮಾಗಳು ಮಾಡೋಣ ಕಾಣಂತ ಇರಲಿಲ್ಲ. ಸೊ ಅವ್ರಿಗೆ ಕತೆ ಹೇಳಿದಾಗ ಫಸ್ಟ್ ಆ್ಯಕ್ಚುಲಿ ಬೇರೆ ಹೀರೋಗಳು ಅಂತ ಒಂದಿಷ್ಟು ಮಾತುಕತೆ ಆಯಿತು. ಅದಾಗಿ ಫಸ್ಟ್ ಲಾಕ್ ಟೈಮಲ್ಲಿ ನಾವು ಊರಲ್ಲಿದ್ದಾಗ ಫೋನ್ ಮಾಡಿ, ಇಲ್ಲ ಮಾಡಿರೋದು ಹೆಂಗಿರೋ ಅಂಡರ್ವರ್ಲ್ಡ್ ಬೇಸ್ ಸಬ್ಜೆಕ್ಟು, ಐ ಥಿಂಕ್ ಜಯರಾಜ್ ಸರ್ ತೀರೋದ್ಮೇಲೆ ನಡೆಯುವಂಥ ಒಂದಿಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಕತೆ ಮಾಡಿರೋದು. ಸೊ ಅವ್ರ ಮಗನೇ ಇದ್ದಾರೆ, ಮಾಡೋಣ. ಸೊ ಗೊತ್ತಿಲ್ಲ, ಯಾರು ನೋಡಿಲ್ಲ, ಏನಿಲ್ಲ. ಇಲ್ಲ ಒಂದ್ಸಲಿ ಕೆಲಸಕ್ಕೆ ಬಂದು ಮೀಟ್ ಮಾಡಿ ಕತೆ ಹೇಳಿ ಏನು ನೋಡೋಣ. ನಮ್ಮ ತಲೆ ಓಕೆ ಡಾನು ಅಂಡರ್ವರ್ಲ್ಡು ಬೇರೆ ಥರ ಇಮೇಜೇಷನ್ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಒಂದು ಹೋಟೆಲಿಗೆ ಕರೆಸಿದ್ರು. ಬಂದು ಕುಣ್ಕೊಂಡೆ. ಅವ್ರು ನೋಡಿದರೆ ಅವರ ಡ್ಯಾಡಿಗಿದ್ದು ಹೆಸರಿಗೂ ನಮ್ಮ ಇಮೇಜೇಷನ್ಗೂ ಅವ್ರು ಬಂದಿದ್ದ ರೀತಿಗೂ ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ ನೋಡಿದಾಗ ಚಾಕ್ಲೇಟ್ ಇರೋ ಥರ ಕಂಡಿದ್ದು ಅವ್ರನ್ನ ಕಣ್ಣಿಗೆ. ಎಲ್ಲ ಕೆನ್ನೆಲ್ಲ ತುಂಬಿಕೊಂಡ್ರು, ಟೊಮೊಟೊ ಥರ ಬಂದು ಕುಂತ್ಕೊಂಡ್ರು. ಈ ವೈಯನ್ ಕ್ಯಾರೆಕ್ಟ್ರನ್ನ ಅವ್ರ ಕೈಲಿ ಮಾಡಿಸಿರೋ ಅಂತ ಒಂದು ಕ್ಯಾರೆಕ್ಟರ್ ಡಬಲ್ ಶೇಡಲ್ಲಿ ಕಾಣ್ತಾರೆ. ಸರ್ ಇಲ್ಲ, ಅವರು ಕಾಲಘಟ್ಟದಲ್ಲಿ ಯಾರನ್ನ ಮಾತಾಡಿಲ್ಲ. ಬಟ್ ಆ ಕಾಲಘಟ್ಟದಲ್ಲಿ ಇದ್ದಂಥ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಕಾಲ್ಪನಿಕವಾಗಿ ಬೇರೆ ತಗೊಂಡಿದ್ರು. ನಮ್ಮ ಟೈಗರ್ ಸರ್ಗೂ
ಮಾಧ್ಯಮ ಮಿತ್ರ ಎಲ್ಲರಿಗೂ ನಮಸ್ಕಾರ ರೀ. ಸೊ ಜಾಂಟಿ ಸರ್ ಜಯರಾಜ್ ಒಳಗೆ ನಾನು ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ರೀ. ಸೊ ತುಂಬಾ ಚೆನ್ನಾಗೈತೆ ಕ್ಯಾರೆಕ್ಟ್ರು. ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ ನಂಗೆ ಅವಕಾಶ ಕೊಟ್ಟಂತ ಆನಂದ್ ಸರ್ ಮತ್ತೆ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನನಗೆ ಈ ಸ್ಟೋರಿ ಕೇಳಿದ್ಮೇಲೆ ರೌಡಿಸಮ್ ಐತೆಪ್ಪ ಬ್ಯಾಡ, ನನ್ಗೆ ಯಾಕೆ ಬೇಕಲ್ಲ, ನಮ್ಮ ಊರ್ ಬಿಟ್ಟು ಬಂದೀನಿ, ಇದೆಲ್ಲ ನನಗೆ ಯಾಕೆ ಸವಾಸ ಬೇಕಂತ ಹೇಳಿ ಹೆದರಿದೆ. ಬಟ್ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗ ನಿಜವಾಗ್ಲೂ ಇಷ್ಟ ಆಯ್ತು. ರೌಡಿಗಳಿಗೂ ಒಂದು ಮನಸ್ಸು ಇರ್ತೈತಿ ಪ್ರೀತಿ ಒಳಗಂತ ಗೊತ್ತಾಗಿದೆ ಈ ಪಿಕ್ಚರ್ ಆಗ ಆಕ್ಟ್ ಮಾಡಿದ್ರಿಂದ ರೀ. ಯಾಕಂದ್ರೆ ರೌಡಿಗಳು ನೋಡ್ದಾಗಲೇ ಖರಾಬ್ ಇರ್ತಾರೆ, ನಾವು ಇವ್ರೇ ರೌಡಿಸಮ್ ಮಾಡ್ತಾರೆ, ಇನ್ನೇನ್ ಇವ್ರಿಗೆ ಪ್ರೀತಿ ಹೋಗ್ತೈತಿ ಅಂತ ಅನ್ಕೊಂಡಿದ್ ನಾನು. ಬಟ್ ನಿಜವಾಗ್ಲೂ ಈ ಕ್ಯಾರೆಕ್ಟರ್ದಾಗ ಗೊತ್ತಾಗಿದ್ದು ನನಗೆ ಪಕ್ಕ ಅನ್ನಾಮೋದ್ ಪ್ರೀತಿ ಮಾಡಿದ್ರು ರೌಡಿಗಳಲ್ಲಿ ಒಂದ್ ಒಳ್ಳೆ ಮನಸ್ಸು ಇರ್ತೈತಿ ಅಂತ ಗೊತ್ತಾಯ್ತು. ಸೊ ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗೈತಿ. ಸೊ ಅಜಿತ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಕ್ಟಿಂಗ್ ಇದ್ರೊಳಗೆ. ಯಾಕಂದ್ರೆ ಅವಾಗ ನಾವ್ ಇನ್ನೂ ಇಂಡಸ್ಟ್ರಿ ಕಾಲ್ ಇಟ್ಟವ್ರೆ, ಇವಾಗ್ಲೂ ಏನ್ ದೊಡ್ಡ ಹೀರೋಯಿನ್ ಅಂತಲ್ಲ, ಈಗಲೂ ಇನ್ನೂ ಅಮ್ಮೆಗಾಲ್ ಇಡ್ತಾ ಇರೋರೆ. ಬಟ್ ತುಂಬಾ ಸಪೋರ್ಟ್, ಯಾಕಂದ್ರೆ ನಮ್ ಜೊತೆ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಸಪೋರ್ಟ್ ಮಾಡಿದಾಗ ನಾವು ಒಂದ್ ಮುಂದೆ ಕಲಿತಿರ್ತೀವಿ. ಸೊ ಕಲಿಕೆ ಅನ್ನೋದು ನಿರಂತರವಾಗಿರ್ತೈತಿ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಆನಂದ್ ಸರ್ ಥ್ಯಾಂಕ್ ಯು, ಸಿನಿಮಾ ಕಿಟಿ ಸರ್ ಥ್ಯಾಂಕ್ ಯು. ಸೊ ನನಗೆ ಇವರು ಟೈಗರ್ ಸರ್ ಜೊತೆ ಕಾವ್ಯ ಅವ್ರ ತಂಗಿ ಅಂತ ಹಾಕ್ತಿರ್ತಾರೆ, ನಂಗೆ ಬಹಳ ಹೊಟ್ಟು ಉರುತ್ತಿರ್ತೈತ್ರಿ. ನಾನು ಅವ್ರ ಜೊತೆ ಒಂದ್ ಸತಿ ಅವ್ರ ಪಿಕ್ಚರ್ದಾಗ ತಂಗಿ ಕ್ಯಾರೆಕ್ಟರ್ ಪಕ್ಕ ಮಾಡ್ತೀನಿ ಸರ್, ದಯವಿಟ್ಟು ಒಂದು ಅವಕಾಶ ಕೊಡ್ರಿ. ಯಾಕಂದ್ರೆ ಟೈಗರ್ ಸರ್ ದೊಡ್ಡ ಅಭಿಮಾನಿ ನಾನು, ಅವ್ರ ಜೊತೆ ಮಾಡೋದೆಲ್ಲ ನೋಡಕ್ ಆಗಿಲ್ಲ. ಸೊ ನಿಮ್ ಜೊತೆ ಒಂದು ಮೂವಿ ಮಾಡೋದಂತ ಆಸೆ ಐತಿ. ಸೊ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ರಿ, ಅವ್ನವ್ನು ಒಟ್ಟೆ ನಮ್ಮ ಪಿಕ್ಚರ್ನ ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡೋ ಕೆಲಸ ನಿಮ್ದ್ರಿ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮಲ್ಲೈತಿ, ದಯವಿಟ್ಟು ಮಾಡಿ. ಯಾಕಂದ್ರೆ ನಮ್ಮ ಆನಂದ್ ಸರ್ ಬಹಳ ಕಷ್ಟಪಟ್ಟಾರ, ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗೈತ್ರಿ. ಬಟ್ ಅವ್ರು ಇನ್ನೂ ಅವಕಾಶ ಸಿಗ್ಬೇಕಂದ್ರೆ ನಮ್ಮ ಮೂವಿ 100 days ಗಿಂತ ಜಾಸ್ತಿ ಓಡ್ಬೇಕು, ಅವಾಗಲೇ ನಮ್ಗೆ ಅವಕಾಶಗಳು ಸಿಗ್ತಾವ. ಹಂಗೆ ಪ್ರೊಡ್ಯೂಸರ್ಸ್ ಅವ್ರು ಕೂಡ ಸ್ವಲ್ಪ ಲೇಟ್ ಮಾಡ್ಯಾರ, ಕಡೆ ಕೊಡು ರೊಕ್ಕ ಎಲ್ಲ ಕೊಟ್ಟು ಮುಡ್ಸಾರ. ಸೊ ಅವ್ರಿಗೂ ಕೂಡ ವಾಪಸ್ ರೊಕ್ಕ ಬರ್ಲಿ, ಅವ್ರಿಗೂ ಚಲೋ ಆಗ್ಲಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಪುರೋಹಿತ್. ಈ ಸಿನಿಮಾದಲ್ಲಿ ಕುಂಟ ಅನ್ನೋ ಒಂದು ಕ್ಯಾರೆಕ್ಟರ್, ಕುಂಟ ಮೊದಲಿಂದ ಇರಲ್ಲ, ಯಾಕೆ ಕುಂಟ ಆಗ್ತೀನಿ ಅನ್ನೋದೊಂದು ಕಥೆಯಲ್ಲಿದೆ. ಬಟ್ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಕ್ಯಾರೆಕ್ಟರ್ ನನಗೆ ಯಾವಾಗಲೂ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತಿದೆ. ಬಟ್ ಇದು ನನಗೆ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ ಇದ್ದಾಗ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಹಾಗೆ ನಮ್ಮ ಪ್ರೊಡ್ಯೂಸರ್ ಸುಗುಲ್ ಕುಮಾರ್ ಅವ್ರು ನನ್ನ ಫಸ್ಟ್ ಸಿನಿಮಾದಿಂದ, ಸ್ಟೂಡೆಂಟ್ಸ್ ಸಿನಿಮಾದಿಂದಾನೇ ನನಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ, ಇವತ್ತು ಸಪೋರ್ಟ್ ಮಾಡ್ತಾ ಇದ್ದಾರೆ. ರಿಯಲಿ ನನ್ ಲಕ್ಕಿ ಅನ್ಸುತ್ತೆ ಆ ವಿಷಯದಲ್ಲಿ. ಆಮೇಲೆ ನಮ್ಮ ಅಜಿತ್ ಜಿ ತುಂಬಾ ನನಗೆ ಸಪೋರ್ಟಿವ್ ಆಗಿ, ಇವನ್ ಪರ್ಫಾರ್ಮೆನ್ಸ್ ಅಲ್ಲೂ ತುಂಬಾ ಡಿಸ್ಕಸ್ ಮಾಡಿಕೊಂಡು ತುಂಬಾ ನ್ಯಾಚುರಲ್ ಆಗಿ ತರಕ್ಕೆ ಅವರು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಅಂಡ್ ವಿನೋದ್ ಸರ್, ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೆಸರು ಚೇಂಜ್ ಮಾಡಿದೆ ಅಂತ ಇವಾಗ ಅನ್ಸ್ತಾ ಇದೆಯಾ? ಓಕೆ, ನಾವು ಒಂದು 10 ಸಲ ಬರೋದು ಪ್ರಾಕ್ಟೀಸ್ ಮಾಡ್ಕೊಂತೀನಿ ನೆಕ್ಸ್ಟ್ ಟೈಮಿಗೆ. ಓವರ್ ಟು ಯು. ಸೊ ಎಲ್ರಿಗೂ ಸ್ಪೆಷಲ್ ಆಗಿ ನೋಟಿಫಿಕೇಶನ್ ನಾನೇ ಕಳಿಸ್ಬೇಕನ್ಸುತ್ತೆ. ನಿವಿಷ್ಕಾ ಅಂತ. ನನ್ನ ಹೆಸರು ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ, ನಿವಿಷ್ಕಾ ಪಾಟೀಲ್ ಅಂತ. ಆ್ಯಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ವಿನೋದ್ ಸರ್ಗೆ, ಆಮೇಲೆ ಕಿಟಿ ಸರ್ಗೆ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು. ನನ್ನ ಎಲ್ಲ ಮೂವೀಸ್ಗೂ ನೀವು ಆ್ಯಕ್ಚುಲಿ ಸ್ಪೆಷಲಿ ನೀವಿಬ್ಬರು ಸೊ ಎಲ್ಲ ಪರ್ಸನಲ್ ಫೋಟೋಲೆಲ್ಲ ತೆಗೆದು ಕಳಿಸ್ತೀರಾ. ಸೊ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಇಡೀ ಜಾಂಟಿ ಸನ್ ಆಫ್ ಜಯರಾಜ್ ಟೀಮ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸುಮಾರು ದಿನ ಆಯಿತು ಎಲ್ಲರೂ ನೋಡ್ಬಿಟ್ಟು ಇವಾಗ ನನಗೆ ಶೂಟಿಂಗ್ ಹಳೆಯ ದಿನಗಳೆಲ್ಲ ನೆನಪಾಗ್ತಾ ಇದೆ. ನೈಟ್ ಶೂಟ್ಸ್ ಇಡೀ 2-3 days ಐ ಥಿಂಕ್ ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ಸ್ ಎಲ್ಲ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಡೈರೆಕ್ಟರ್ ಆನಂದ್ ಸರ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಕಡಿಮೆ ಟೈಮ್ ಕೊಡ್ತಾ ಇದ್ರು ಪ್ರೊಡ್ಯೂಸರ್ಸ್. ಸೊ ಅದೇ ಟೈಮಲ್ಲಿನೇ ಪರ್ಫೆಕ್ಟ್ ಆಗಿ ನೀಟಾಗಿ ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಅವರು ಸೆಟ್ನ ಕ್ರಿಯೇಟ್ ಮಾಡ್ಕೊತಿದ್ರಲ್ಲ, ಅದೇ ನನ್ಗೊಂಥರ ಅಜಬ್ ಅನ್ಸೋದು. ಒಂದ್ ಇನ್ಸಿಡೆಂಟ್ ಹೇಳ್ಬೇಕು ಅಂತಂದ್ರೆ, ಐ ಥಿಂಕ್ ಅಂಡರ್ ಬ್ರಿಡ್ಜ್ ಶೂಟ್ ಮಾಡ್ತಾ ಇದ್ವಿ ಅನ್ಸುತ್ತೆ, ಒಂದ್ ಜಸ್ಟ್ ಫೈಟ್ ಸೀನು. ನಾನು ಅದು ಅಂಡರ್ ಬ್ರಿಡ್ಜ್ ಏನ್ ಮಾಡ್ತಾ ಇರ್ಬೋದು, ಇವ್ರು ಹೇಳ್ತಾ ಇದ್ರು ತುಂಬಾ ಗಲೀಜ್ಬೇಕು ನಮ್ಗೆ, ತುಂಬಾ ಗಲೀಜ್ಬೇಕು ಅಂತ. ಸೊ ಇವಾಗ ಹೆಂಗಿರುತ್ತೆ ಏನೋ, ಮೇ ಬಿ ಸೆಟ್ ಹಾಕಿರ್ತಾರೇನೋ ಅನ್ಕೊಂಡು ನಾನು ಮತ್ತೆ ನನ್ನ ಅಸಿಸ್ಟೆಂಟ್ ಹೋಗಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಎಷ್ಟು ಅವ್ರು ಅನ್ಕೊಂಡಿರೋ ಹಾಗೇನೆ ಎಷ್ಟು ರಿಯಾಲಿಟಿನ ಕ್ರಿಯೇಟ್ ಮಾಡ್ಬಿಟ್ಟಿದ್ರು ಅಂತ. ಅಂದ್ರೆ ಐ ಕುಡ್ ಸಿ ವಾರ್ಮ್ಸ್ ಆಲ್ಸೋ ದೇರ್. ಎಲ್ಲ ಕಡೆ ಇರೋ ಬರೋ ಕೊಚ್ಚೆಲ್ಲ ತಗೊಂಡು ಅಲ್ಲೇ ಹಾಕ್ಬಿಟ್ಟಿದ್ರು. ಒಂಥರ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸ್ ಫಾರ್
ನನ್ನ ಮಾಧ್ಯಮ ಮಿತ್ರರಿಗೆ. ಯಾಕಂದರೆ ಆಲ್ಮೋಸ್ಟ್ 1 ವರ್ಷ ಆಯ್ತು ಅನಿಸುತ್ತೆ ಎಲ್ಲರೂ ನೋಡಿ. ತುಂಬ ಖುಷಿ ಆಗ್ತಾ ಇದೆ ಬಂದಿದ್ದಕ್ಕೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಿನೋದ್ ಸರ್ ಆ್ಯಂಡ್ ಕಿಟಿ ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ಸೊ ಮಚ್. ಸೊ ಜಾಂಟಿ ಸನ್ ಆಫ್ ಜಯರಾಜ್. ಆನಂದ್ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಕುಮಾರ್ ಸರ್, ನಾವು ಇದಕ್ಕಿಂತ ಮುಂಚೆನೇ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಕುಮಾರ್ ಸರ್ ಜೊತೆ. ಆದರೆ ಆ ಫಿಲ್ಮ್ ಸ್ಟಾಪ್ ಆಯಿತು, ಇದು ಟೇಕ್ ಆಫ್ ಆಯಿತು. ಐ ಆಮ್ ಥ್ಯಾಂಕ್ಫುಲ್ ದಟ್ ಇದು ಟೇಕ್ ಆಫ್ ಆಯಿತು ಅಂತ.